ಆತ್ಮೀಯ ಸ್ನೇಹಿತರೆ, ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ಅಂದರೆ ಇಲ್ಲಿ ಪರೀಕ್ಷಾ ಪ್ರಾಧಿಕಾರ ಬರುತ್ತೆ. ಸೊ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ PSTR, GPSTR ಮತ್ತು HSTRಗೆ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ನಿಮಗೆ ನೋಟಿಫಿಕೇಷನ್ನ ಪ್ರತಿಯೊಂದು ಜಿಲ್ಲೆ ಮತ್ತು ಪ್ರತಿಯೊಂದು ಡಿವಿಷನ್ ಎಲ್ಲದೂ ಇಲ್ಲಿ ಬಿಟ್ಟಿರ್ತಾರೆ. ಸೊ ಈಗ ನಾವು ಒಂದು ಎಕ್ಸಾಮ್ ಬರೀತಿದ್ದೀವಿ ಅಂದರೆ ಆ ನೋಟಿಫಿಕೇಷನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮಗೆ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಇಲ್ಲಿ FAQ ಅಂದರೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಅಂದರೆ ಈಸಿಯಾಗಿ ಈ ನೋಟಿಫಿಕೇಷನ್ನ ಇಲ್ಲಿ ಅರ್ಥೈಸೋಕ್ಕೆ ಇಲ್ಲಿ ಪ್ರಯತ್ನವನ್ನು ಪಟ್ಟಿರ್ತಾರೆ. ಯಾರಿಗೆ ಏನೇನು ಡೌಟ್ ಬರುತ್ತೆ ಅಂದರೆ ತುಂಬ ಡೌಟ್ ಬರೋಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ತಗೋಣ. ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಒಂದು ಎಕ್ಸಾಮ್ ಕಾಲಾಗಿದೆ ಅಂದರೆ ಇಲ್ಲಿ ನೀವು ನೋಟಿಫಿಕೇಷನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದ್ಸಲಿ ನೋಟಿಫಿಕೇಷನ್ ನಾವು ನೀಟಾಗಿ ಅರ್ಥ ಮಾಡ್ಕೊಂಡ್ವಿ ಅಂದರೆ ಸೊ ಎಕ್ಸಾಮ್ನ ನಾವು ಕ್ಲಿಯರಾಗಿ ಹತ್ತತ್ರ ಆಲ್ಮೋಸ್ಟ್ ಅರ್ಥ ಮಾಡ್ಕೊಂಡಂಗೆ. ಓಕೆನಾ? ಇಲ್ಲಿ ಒಂದು 34 ಕ್ವಶನ್ ಇದೆ, ಅದನ್ನು ನೋಡ್ತಾ ಹೋಗೋಣ. ನಾವೀಗ ನೀವೇನಾದರೂ ನನ್ನ ವೀಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವೀಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಇಲ್ಲಿ ನೋಡ್ಬೋದು ನೀವು. ಪ್ರಶ್ನೆ 1ಕ್ಕೆ ಬರೋಣ. ಪ್ರಶ್ನೆ 1, ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭದ ಮತ್ತು ಕೊನೆಯ ದಿನಾಂಕ ಈಗ ಗೊತ್ತಿದೆ. ಆನ್ಲೈನ್ ಸಲ್ಲಿಸಲು ಪ್ರಾರಂಭ ದಿನಾಂಕ 18/8/2026, ಕೊನೆಯ ದಿನಾಂಕ 15/9/2026. ಎರಡನೇ ಪ್ರಶ್ನೆ, ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು? ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಂತರ ನಾನ್ ಕ್ರಿಮಿ ಲೇಯರ್, ಮತ್ತು 371J ಮೀಸಲಾತಿ ಪ್ರಮಾಣ ಪತ್ರ. ಇದು ಕಲ್ಯಾಣ ಕರ್ನಾಟಕಕ್ಕೆ ಬರುತ್ತೆ. ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಾನ್ ಕ್ರಿಮಿ ಲೇಯರ್, 371J ಮೀಸಲಾತಿ ಪ್ರಮಾಣ ಪತ್ರ ಹೊರತುಪಡಿಸಿ ಉಳಿದಂತೆ ಇಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ಪ್ರಮಾಣ ಪತ್ರಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಂತರ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ನನ್ನ ಬಳಿ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ನಮೂದಿಸಲಾಗಿದೆ. ಸದರಿ ಪ್ರಮಾಣ ಪತ್ರವನ್ನು ನೇಮಕಾತಿಗೆ ಸಲ್ಲಿಸಬಹುದೇ? ಇಲ್ಲ, ನೀವು ವ್ಯಾಸಂಗಕ್ಕಾಗಿ ಅಂತ ಮಾಡಿಸಿದ್ರೆ ಅದನ್ನ ಸಲ್ಲಿಸಕ್ಕಾಗಲ್ಲ. ಇಲ್ಲಿ ಉದ್ಯೋಗಕ್ಕಾಗಿ ಎಂದೇ ನಮೂದಿಸಿರಬೇಕು ಅಂತ ಇಲ್ಲಿ ಹೇಳ್ತಾ ಬರ್ತಾರೆ. 4ನೇ ಪ್ರಶ್ನೆ, ನೇಮಕಾತಿಗೆ ಜಾತಿ ಮತ್ತು ಆದಾಯದ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ GMನಲ್ಲಿ ಆಯ್ಕೆಯಾಗಿದ್ದರೂ ಸಿಂಧುತ್ವ ಸಲ್ಲಿಸಬೇಕೆ? ಸೊ ಇದೊಂದು ಎಲ್ಲರಿಗೂ ಡೌಟ್ ಇರುತ್ತೆ. ಈಗ ನಾವು ಕ್ಯಾಟಗರಿಯನ್ನು ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕ್ಲೈಮ್ ಮಾಡಿರ್ತೀವಿ, ಲಾಸ್ಟಿಗೆ GM ಅಲ್ಲಿ ಸೆಲೆಕ್ಟ್ ಆದರೆ ನಾವು ಇಲ್ಲಿ ಸಿಂಧುತ್ವವನ್ನು ಮಾಡಿಸಬೇಕಾಗುತ್ತೆ. ಇಲ್ಲಿ ಕೆಲವರೆಲ್ಲ ಕ್ಯಾಟಗರಿ ಮೇಲೆ ಏಜ್ ರಿಲ್ಯಾಕ್ಸೇಷನನ್ನು ಕ್ಲೈಮ್ ಮಾಡಿರ್ತಾರೆ, ಹಾಗಾಗಿ ಇಲ್ಲಿ ಸಿಂಧುತ್ವವನ್ನು ಮಾಡಿಸ್ಬೇಕಾಗುತ್ತೆ. ನಂತರ 5ನೇ ಪ್ರಶ್ನೆ, ನಾನು ಪರಿಶಿಷ್ಟ ಜಾತಿಯಡಿ ಅಭ್ಯರ್ಥಿಯದು ನಿಗದಿತ ನಮೂನೆ D-ಯಲ್ಲಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಎಂದು ನಮೂದಿಸಿದ ಜಾತಿ ಪ್ರಮಾಣ ಪತ್ರವನ್ನು ಹೊಂದಿದ್ದು ಸದರಿ ಪ್ರಮಾಣ ಪತ್ರವನ್ನೇ ಸಲ್ಲಿಸಬಹುದೇ ಅಥವಾ ಪ್ರವರ್ಗ A, B, C ಎಂದು ನಮೂದಿಸಿರುವ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕೆಂದರೆ ಇಲ್ಲಿ ಪ್ರವರ್ಗ ABC ಎಂದು ನಮೂದಿಸಿರುವ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು. ಓಕೆನಾ? ನಂತರ 6ನೇ ಪ್ರಶ್ನೆಗೆ ಬಂದರೆ, ನನಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡುತ್ತಾರೆ, ಆದರೆ ಉದ್ಯೋಗಕ್ಕಾಗಿ 3A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಲಾಗಿರುತ್ತದೆ. ನಾನು ಯಾವುದನ್ನು ಸಲ್ಲಿಸಬಹುದು? ಇಲ್ಲಿ ನಾವು ಉದ್ಯೋಗಕ್ಕಾಗಿ 3A ಕ್ಯಾಟಗರಿಗೆ ನೀಡಿರ್ತಾರಲ್ಲ ಅದನ್ನೇ ಸಲ್ಲಿಸಬೇಕಾಗುತ್ತೆ. ನಂತರ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ 371J ಮೀಸಲಾತಿಗೆ ಸಂಬಂಧಿಸಿದಂತೆ ನೆಕ್ಸ್ಟ್ 7ನೇ ಪ್ರಶ್ನೆ ನೋಡಿ. ನಾನು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ನಿವಾಸಿಯಾಗಿದ್ದು ಸಕ್ಷಮ ಪ್ರಾಧಿಕಾರವು ನೀಡಿರುವ 371J ಪ್ರಮಾಣ ಪತ್ರವನ್ನು ಹೊಂದಿದ್ದು ಆದರೆ RD ನಂಬರ್ ಇರುವುದಿಲ್ಲ. ಸದರಿ ಪ್ರಮಾಣ ಪತ್ರವನ್ನು ನೇಮಕಾತಿಗೆ ಸಲ್ಲಿಸಬಹುದೇ? ಇಲ್ಲಿ ನೋಡಿ, ಸಕ್ಷಮ ಪ್ರಾಧಿಕಾರ ನೀಡಿರುವ RD ನಂಬರ್ ಹೊಂದಿರುವ 371J ಮೀಸಲಾತಿ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು, ಕಡ್ಡಾಯವಾಗಿರುತ್ತೆ. ಇದು ಎಲ್ಲ ಇದು ಪ್ರಮಾಣ ಪತ್ರಗಳು ಕೊನೆಯ ದಿನಾಂಕದ ಒಳಗಡೆ ಇರಬೇಕಾಗುತ್ತೆ. ನಂತರ HK ಸರ್ಟಿಫಿಕೇಟ್ ಇದೆ, ಆದರೆ ನಾನು ವಿವಾಹವಾಗಿ ನಾನ್ HK ಜಿಲ್ಲೆಯ ನಿವಾಸಿಯಾಗಿರುತ್ತೇನೆ, ನಾನು 371J ಮೀಸಲಾತಿಯಡಿ ಅರ್ಜಿ ಸಲ್ಲಿಸಬಹುದೇ? ಸಕ್ಷಮ ಪ್ರಾಧಿಕಾರದ ಪಡೆದಿರುವ RD ನಂಬರ್ ಹೊಂದಿರುವ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ 371J ಮೀಸಲಾತಿ ಅರ್ಜಿ ಸಲ್ಲಿಸಬಹುದು. ಅಂದರೆ ಮದುವೆ ಆಗಿರೋರು ನಾನ್ HK ಹೋಗಿದ್ರು, ಇಲ್ಲಿ ನಮ್ಗೆ ಏನು ಪ್ರಮಾಣ ಪತ್ರ ಮುಂಚೆ RD ನಂಬರಲ್ಲಿ ಇರುತ್ತೆ HK ಅದನ್ನು ಸಲ್ಲಿಸಬಹುದು ಅಂತ ಹೇಳ್ತಾರೆ. ಓಕೆ. ನಂತರ 9ನೇ ಪ್ರಶ್ನೆ, ನಾನು 371J ಮೀಸಲಾತಿಯ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದೇ? ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ
ಯಾರು ಕಲ್ಯಾಣ ಕರ್ನಾಟಕದ ಇರ್ತಾರೆ ಅವರು ನಾನ್ ಕಲ್ಯಾಣ ಕರ್ನಾಟಕಕ್ಕೂ ಅರ್ಜಿಯನ್ನು ಸಲ್ಲಿಸ್ಬೋದು. ನಾನು 371 ಇಲ್ಲಿ ಮೀಸಲಾತಿಯ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 20% ಹುದ್ದೆಗಳು ಅರ್ಜಿ ಸಲ್ಲಿಸಬಹುದೇ? ನಿಗದಿತ ಶುಲ್ಕದೊಂದಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಕಲ್ಯಾಣ ಕರ್ನಾಟಕದವರು 80% ಮತ್ತು 20% ಅಂತ ಎರಡು ಥರ ಇಲ್ಲಿ ಕ್ಯಾಟಗರಿ ಇರುತ್ತೆ. ಅದರಲ್ಲಿ ಇವರು ಎರಡಕ್ಕೂ ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ನಾನು HK ಅಭ್ಯರ್ಥಿಯಾಗಿದ್ದು ಕಲ್ಯಾಣ ಕರ್ನಾಟಕದ ಮಿಕ್ಕುಳಿದ ವೃಂದದ 20% ಹುದ್ದೆಗಳು ಅರ್ಜಿ ಸಲ್ಲಿಸಬಹುದೇ? ಹೌದು. ಕಲ್ಯಾಣ ಕರ್ನಾಟಕದ ಪ್ರದೇಶ ವ್ಯಾಪ್ತಿಯಲ್ಲಿನ 20% ಮಿಕ್ಕುಳಿದ ವೃಂದದ ಹುದ್ದೆಗಳಿಗೆ GBA ವ್ಯಾಪ್ತಿಯ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಉತ್ತರ ಜಿಲ್ಲೆ ಇಲ್ಲಿನ 92% ಹುದ್ದೆಗಳಿಗೆ ಹಾಗೂ GBA ವ್ಯಾಪ್ತಿಯ 2 ಜಿಲ್ಲೆಗಳು ಹಾಗೂ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯ 7 ಜಿಲ್ಲೆಗಳನ್ನು ಹೊರತುಪಡಿಸಿ ರಾಜ್ಯದ ಉಳಿದಂತೆ 26 ಜಿಲ್ಲೆಗಳಲ್ಲಿ 100% ಹುದ್ದೆಗಳಿಗೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪರೀಕ್ಷೆ ನಡೆಯಲಿದೆ. ಈ ಹುದ್ದೆಗಳಿಗೆ ರಾಜ್ಯದ ಯಾವ ಜಿಲ್ಲೆಯ ಅಭ್ಯರ್ಥಿಗಳಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇಲ್ಲಿ HK ಅಭ್ಯರ್ಥಿಗಳು ಏನು ಮಾಡ್ಬೋದು ಅಂದರೆ ಕಲ್ಯಾಣ ಕರ್ನಾಟಕದ 80% ಮತ್ತು ಇಲ್ಲಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಕೆಲವೊಂದು ಬರುತ್ತಲ್ಲ, ಎಷ್ಟು 2 ಜಿಲ್ಲೆಗಳು, ಅಲ್ಲಿ 8%ನ್ನು HKಗೆ ಅಂತ ತೆಗೆದಿಟ್ಟಿರ್ತಾರೆ. ಅಷ್ಟನ್ನು ಹೊರತುಪಡಿಸಿ HK ಅವರು ಎಲ್ಲದಕ್ಕೂ ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ನಾನು 371 ಮೀಸಲಾತಿಯ ಅಭ್ಯರ್ಥಿಯಾಗಿದ್ದು ನಾನು GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳಲ್ಲಿ 8% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ? ಸಲ್ಲಿಸ್ಬೋದು. ಇಲ್ಲಿ ಕಲ್ಯಾಣ ಕರ್ನಾಟಕದವರು ಎಲ್ಲ ಕಡೆಗೂ ಅರ್ಜಿಯನ್ನು ಎಲ್ಲ ಕಡೆನೂ ಕಾಂಪಿಟೇಷನ್ನ ಮಾಡ್ಬೋದು. 13ನೇ ಕ್ವಶನ್ನು, ನಾನು 371 ಮೀಸಲಾತಿ ಹೊಂದಿದ್ದು PSTR, GPSTR, HSTR ಹುದ್ದೆಗೆ ನಾನ್ KK ಮತ್ತು KK ಅರ್ಜಿ ಸಲ್ಲಿಸಬಹುದಾ? ಅಭ್ಯರ್ಥಿಯು 371 ಮೀಸಲಾತಿ ಹೊಂದಿದಲ್ಲಿ KK ಮತ್ತು HK ಹುದ್ದೆ ಎರಡಕ್ಕೂ ಅರ್ಜಿ ಸಲ್ಲಿಸಬಹುದು. ಈಗ ಹೇಳ್ದಂಗೆ ಕಲ್ಯಾಣ ಕರ್ನಾಟಕದವರು ಎಲ್ಲ ಕಡೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ಬರೋಣ, ನಾನು 370 ಮೀಸಲಾತಿ ಹೊಂದಿದ್ದು PSTR ಮತ್ತು GPS ಹುದ್ದೆಗೆ ಕಲಬುರಗಿ ಜಿಲ್ಲೆಯಲ್ಲಿ KK ಮತ್ತು ನಾನ್ KK ಹುದ್ದೆಗಳು ಅರ್ಜಿ ಸಲ್ಲಿಸ್ಬೋದು. ಓಕೆ. ನಂತರ 15ನೇ ಕ್ವಶನು, 370 ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದಿದೆ. ಸದರಿ ಪ್ರಮಾಣ ಪತ್ರ 371 ಮೀಸಲಾತಿ ಪರಿಗಣಿಸುವಿರಾ? 371 ಮೀಸಲಾತಿಯ ಪ್ರಮಾಣ ಪತ್ರ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದಿರುವುದರಿಂದ ಪರಿಗಣಿಸಲಾಗುವುದು. ನಂತರ ಗ್ರಾಮೀಣ ಮೀಸಲಾತಿ ಕುರಿತು 16ನೇ ಪ್ರಶ್ನೆ, ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು GM ಕ್ರಿಮಿಲೇಯರ್ ವ್ಯಾಪ್ತಿಗೆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಅಂದರೆ ಹೆಚ್ಚಿದೆ ಒಳಪಡುತ್ತೇನೆ. ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಇಲ್ಲ, 8 ಲಕ್ಷದ ಮೇಲೆ ಯಾರ್ದು ಇನ್ಕಮ್ ಇರುತ್ತೋ ಅವರು GM ಅಲ್ಲೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಗ್ರಾಮೀಣ ಮೀಸಲಾತಿಗೂ ಅವರು ಅರ್ಹರು ಇರೋದಿಲ್ಲ. ಓಕೆ. ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು ಕ್ರಿಮಿಲೇಯರ್ ವ್ಯಾಪ್ತಿಗೆ ಅಂದರೆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಕಡಿಮೆ ಇದೆ, ಅಂದರೆ ಕ್ರಿಮಿಲೇಯರ್ ವ್ಯಾಪ್ತಿ ಒಳಪಡುತ್ತೆ. ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಯು ಅವರ ಕುಟುಂಬದ ಆದಾಯ 8 ಲಕ್ಷಕ್ಕೂ ಕಡಿಮೆ ಇದ್ದಲ್ಲಿ ಮೇಲುಸ್ತರಕ್ಕೆ ಸೇರಿಲ್ಲದ ಬಗ್ಗೆ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ನಮೂನೆ 1ರಲ್ಲಿ RD ನಂಬರ್ ಹೊಂದಿರೋ ಪ್ರಮಾಣ ಪತ್ರವನ್ನು ತಹಶೀಲ್ದಾರಿಂದ ಪಡೆದು ನಂತರ ಸಲ್ಲಿಸಬೇಕಾಗುತ್ತೆ. ಅಂದರೆ 8 ಲಕ್ಷಕ್ಕಿಂತ ಕಡಿಮೆ ಇರೋರು. ಓಕೆ. ನಂತರ 18ನೇ ಪ್ರಶ್ನೆ ನೋಡಿ, ನಾನು ಹಿಂದುಳಿದ ವರ್ಗಗಳಿಗೆ ಸೇರಿದ 2A, 2B, 3A ಮತ್ತು 3B ಅಭ್ಯರ್ಥಿಯಾಗಿದ್ದು ಕುಟುಂಬದ ವಾರ್ಷಿಕ ಆದಾಯ $8 ಲಕ್ಷಕ್ಕೂ ಹೆಚ್ಚಿದೆ. ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಇಲ್ಲಿ ಗ್ರಾಮೀಣ ಮೀಸಲಾತಿಯನ್ನು 8 ಲಕ್ಷಕ್ಕಿಂತ ಮೇಲಿದ್ದರೆ ಗ್ರಾಮೀಣ ಮೀಸಲಾತಿಯನ್ನು ಕೋರಕ್ಕೆ ಬರೋದಿಲ್ಲ. ಯಾಕಂದರೆ ಗ್ರಾಮೀಣ ಮೀಸಲಾತಿ ಕೆನೆ ಪದರ ನೀತಿ ಅನ್ವಯಿಸೋದ್ರಿಂದ ಅದಕ್ಕೆ ಕೋರಕ್ಕೆ ಬರಲ್ಲ. 19ನೇ ಪ್ರಶ್ನೆ, ನಾನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಯಾಗಿದ್ದು ನನಗೆ ಕ್ರಿಮಿಲೇಯರ್ ನೀತಿ ಅನ್ವಯಿಸುತ್ತಿದೆಯೇ? ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಆದಾಯದ ಮಿತಿ ನಿಗದಿಪಡಿಸಿರೋದಿಲ್ಲ. ಗ್ರಾಮೀಣ ಮೀಸಲಾತಿ ಕೋರಿದ ಅಭ್ಯರ್ಥಿಗಳಿಗೆ ಕ್ರಿಮಿಲೇಯರ್ ನೀತಿ ಅನ್ವಯಿಸುವುದಿಲ್ಲ. ಇಲ್ಲಿ SC ST ಮತ್ತು ಕ್ಯಾಟಗರಿ 1ಗೆ ಇಲ್ಲಿ ಇನ್ಕಮ್ ಲಿಮಿಟ್ ಇರಲ್ಲ, ಸೊ ಅವರು ಕೋರ್ಬೋದು. ನಂತರ 20ನೇ ಕ್ವಶನು, ನಾನು ಸಾಮಾನ್ಯ ವರ್ಗ GM ಅಭ್ಯರ್ಥಿಯಾಗಿದ್ದು ನಾನು ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿ ಕೆನೆಪದರ ಮಿತಿ ಒಳಪಡುತ್ತೇನೆ. ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿಯಾದ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಅಂಗವೈಕಲ್ಯ, ಯೋಜನಾ ನಿರಾಶ್ರಿತ, ತೃತೀಯ ಲಿಂಗಿ ಮೀಸಲಾತಿ ಕೋರಬಹುದೇ? ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿ ಕೆನೆ ಪದರ ಮಿತಿಗೆ ಒಳಪಡುವ ಸಾಮಾನ್ಯ ವರ್ಗ ಸೇರಿರುವ ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿಯಾದ ಮಾಜಿ ಸೈನಿಕ ಮತ್ತು ಕನ್ನಡ ಮಾಧ್ಯಮ, ಅಂಗವೈಕಲ್ಯ, ಯೋಜನಾ ನಿರಾಶ್ರಿತ, ತೃತೀಯಲಿಂಗಿ ಮೀಸಲಾತಿಯನ್ನು ಕೋರಬಹುದು. ಅಂದರೆ ಇಲ್ಲಿ ಗ್ರಾಮೀಣ ಮೀಸಲಾತಿ ಅಂತ ಕೋರಕ್ಕೆ ಆಗಲ್ಲ. 21ನೇ ಪ್ರಶ್ನೆ, ನಾನು
ಎರಡುವೇ ಪ್ರವರ್ಗಕ್ಕೆ ಸೇರಿದ್ದು 1ನೇ ತರಗತಿಯಿಂದ 10ನೇ ತರಗತಿ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿರುತ್ತೇನೆ. ನನ್ನ ತಂದೆಯವರು ಸರ್ಕಾರಿ ನೌಕರಿಯಲ್ಲಿದ್ದು ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಹೆಚ್ಚು ಸಾಮಾನ್ಯ ವರ್ಗದಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಅನ್ವಯಿಸುತ್ತದೆಯೇ? ಇಲ್ಲಿ ಆಗಲ್ಲ. ಹೇಳ್ದಂಗೆ 8 ಲಕ್ಷಕ್ಕಿಂತ ಮೀರಿದೆ ನಮ್ಮ ಆದಾಯ ಅಂದರೆ ಅಲ್ಲಿ ನಮಗೆ ಗ್ರಾಮೀಣ ಮೀಸಲಾತಿಗೆ ಬರಲು ಅವಕಾಶ ಇರೋದಿಲ್ಲ. ನಂತರ ಬಂದರೆ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ, ಇದು ವೆರಿ ಇಂಪಾರ್ಟೆಂಟು. ಎಲ್ಲ ತುಂಬ ಕನ್ಫ್ಯೂಷನ್ ಆಗ್ತೀರಾ. ಫಸ್ಟು ನೋಡಿ, ನೋಟಿಫಿಕೇಷನಲ್ಲಿ ನೀವು ಯಾವ ಸಬ್ಜೆಕ್ಟಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ, ನಿಮ್ಮ ಅರ್ಜಿಗೆ ಅಂದರೆ ಯಾವ ಪೋಸ್ಟ್ಗೆ ಆಗ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಕ್ವಾಲಿಫಿಕೇಷನ್ ಇದೆಯೋ, ಎಷ್ಟು ಕ್ವಾಲಿಫಿಕೇಷನ್ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ 22ನೇ ಪ್ರಶ್ನೆಗೆ ಬರೋಣ. ನಾನು GPT ಹುದ್ದೆಯ ಆಕಾಂಕ್ಷಿಯಾಗಿದ್ದು ಪದವಿಯಲ್ಲಿ ಸರಾಸರಿ ಅಂಕಗಳನ್ನು ಗಳಿಸಿರಬೇಕೆ ಅಥವಾ ಹುದ್ದೆಯ ವಿಷಯಕ್ಕೆ ನಿಗದಿಪಡಿಸಿದ ಸಮೂಹ ವಿಷಯಗಳಲ್ಲಿ 50% ಗಳಿಸಿರಬೇಕಂತ ಇದೆ. ಪದವಿಯಲ್ಲಿ ಒಟ್ಟಾರೆಯಾಗಿ ಲಾಸ್ಟು ಸರಾಸರಿ 50 ಅಂಕಗಳನ್ನು ಇಲ್ಲಿ ಹೊಂದಿದ್ದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಲಾಸ್ಟಿಗೆ ನಂತರ ಅಂದರೆ ಫೈನಲಲ್ಲಿ ಎಷ್ಟು ಬಂದಿರುತ್ತೆ ಅದ್ರಿಗೆ 50%ಅನ್ನು ತೆಗೆದಿರಬೇಕು. 23 ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ PST GPT ಮತ್ತು ಇಲ್ಲಿ HSTR ಈ 3 ವೃಂದಗಳಿಗೆ ವಿದ್ಯಾರ್ಹತೆಯನ್ನು ಹೊಂದಿದ್ದೇನೆ. ನಾನು ಎಲ್ಲ 3 ವೃಂದಗಳಿಗೆ ಒಂದೇ ಅರ್ಜಿ ಸಲ್ಲಿಸಬಹುದೇ? ಇಲ್ಲಿ ನೋಡಿ, PST ಮತ್ತು GPT ಮತ್ತು ಪ್ರೌಢಶಾಲಾ ಶಿಕ್ಷಕ ಈ 3 ವೃಂದಗಳಿಗೆ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಯು ತಾನು ಇಚ್ಛೆಯಂತೆ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದು. ಆದರೆ ಒಂದು ವೃಂದಕ್ಕೆ ಒಂದು ಜಿಲ್ಲೆ ಆಯ್ಕೆ ಮಾಡಿಕೊಳ್ಳಬೇಕಿರುತ್ತದೆ. ನಂತರ 24ನೇ ಪ್ರಶ್ನೆ, GPT ಕನ್ನಡ ಭಾಷಾ ವಿಷಯದ ಹುದ್ದೆಗೆ ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ 3 ವರ್ಷಗಳು ಅಧ್ಯಯನ ಮಾಡಿರಬೇಕೆ ಅಥವಾ ಪದವಿಯಲ್ಲಿ ಭಾಷೆಯನ್ನಾಗಿ ಅಧ್ಯಯನ ಮಾಡಿದ್ದರೆ ಸಾಕಾಗುವುದಿಲ್ಲವೇ? GPT ಕನ್ನಡ ಭಾಷಾ ವಿಷಯದ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಯು ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ 3 ವರ್ಷಗಳು ಅಧ್ಯಯನ ಮಾಡೋದು ಕಡ್ಡಾಯ ಆಗಿರುತ್ತೆ. ಯಾಕಂದರೆ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಡಿಗ್ರಿಯಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಮಾತ್ರ ಓದೋದ್ರಿಂದ ಇಲ್ಲಿ GPT ಕನ್ನಡಕ್ಕೆ ಅಂದರೆ ಅರ್ಜಿ ಸಲ್ಲಿಸೋರು ಇಲ್ಲಿ 3 ವರ್ಷನೂ ಓದಿರಬೇಕಾಗುತ್ತೆ. 25ನೇ ಪ್ರಶ್ನೆ, ನಾನು ಪದವಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಕೋರ್ ವಿಷಯಕ್ಕೆ ಅಂದರೆ ಕಲಾ ಕನ್ನಡ, ಆಂಗ್ಲ ಮಾಧ್ಯಮ, ಜೀವವಿಜ್ಞಾನ, ಆಂಗ್ಲ ಮಾಧ್ಯಮ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ? ಇಂಗ್ಲೀಷ್ ಭಾಷೆಯನ್ನು ಪದವಿಯಲ್ಲಿ ಒಂದು ಭಾಷೆಯನ್ನೇ ಅಧ್ಯಯನ ಮಾಡಿರಬೇಕು ಅಥವಾ SLCಯಲ್ಲಿ ಆಂಗ್ಲ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು ಅಥವಾ SLCಯನ್ನು ಅಥವಾ ಪದವಿಯನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರಬೇಕು ಅಥವಾ UGC ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ ಆ ಭಾಷೆಯ ಡಿಪ್ಲೊಮಾ ಅರ್ಹತೆ ಪಡೆದಿರಬೇಕು. ಇಂಗ್ಲೀಷ್ ಭಾಷೆಯನ್ನು ಪದವಿಯಲ್ಲಿ ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡಿದರೆ ಸಾಕು. ಓಕೆ, ಅಥವಾ SLCಯಲ್ಲಿ ಆಂಗ್ಲ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿದರೆ ಸೊ ಅಲ್ಲಿಗೆ ನೀವು ಇಂಗ್ಲೀಷ್ ಮೀಡಿಯಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. 26ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಾಥಮಿಕ ಶಾಲಾ PET ಗ್ರೇಡ್ 2 1ರಿಂದ 8ನೇ ತರಗತಿ ವೃಂದದ ಹುದ್ದೆಗೆ ಮತ್ತು ಪ್ರೌಢಶಾಲಾ ಸಹಶಿಕ್ಷಕ ಹುದ್ದೆಗೆ PET ಗ್ರೇಡ್ 2 PET ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸಲು TET CTET ಅಗತ್ಯವೇ? ಇಲ್ಲ. TET ಮತ್ತು CTET ಇಲ್ಲಿ PE ಟೀಚರ್ಸ್ಗೆ ಅವಶ್ಯಕತೆ ಇರೋದಿಲ್ಲ. ನಂತರ ಬಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ 1ರಿಂದ 5ನೇ ತರಗತಿಗೆ ವೃಂದದ ಹುದ್ದೆಗೆ ಅರ್ಜಿಸಲು TET CTET ಅಗತ್ಯವೇ? ಇಲ್ಲಿ ನೋಡಿ, CTET ಪತ್ರಿಕೆ ಒಂದೇ PSTಗೆ ಕಡ್ಡಾಯ ಆಗಿರುತ್ತೆ. ಓಕೆ, ಇಲ್ಲಿ SC ST ಕ್ಯಾಟಗರಿ PH ಅಭ್ಯರ್ಥಿ 55 ಅಂಕಗಳು ಮತ್ತು GM 2A ಮತ್ತು 2B 3A 3B ಪ್ರವರ್ಗಗಳಿಗೆ 60% ಅಂಕಗಳು ನಿಮಗೆ ಗೊತ್ತಿದೆ. ಸೊ ಇಲ್ಲಿ SC ST ಮತ್ತು ಕ್ಯಾಟಗರಿ 1ಗೆ 83 ಮತ್ತು ಇಲ್ಲಿ ಇನ್ನು ಉಳಿದಂತೆ ಅವರೆಲ್ಲರೂ 190 ಮಾರ್ಕ್ಸನ್ನು ತೆಗೆದಿರಬೇಕು 150 ಮಾರ್ಕ್ಸಿಗೆ. 28ನೇ ಕ್ವಶನು, ಪದವೀಧರ ಪ್ರಾಥಮಿಕ ಶಿಕ್ಷಕ 9ರಿಂದ 8ನೇ ತರಗತಿ ವೃಂದ ಹುದ್ದೆಗೆ PET ಗ್ರೇಡ್ 2 PET ಗ್ರೇಡ್ 1 ಅರ್ಜಿ ಸಲ್ಲಿಸಲು TET CTET ಅಗತ್ಯವೇ? ಇಲ್ಲಿ ನೋಡಿ, TET CTET ಪತ್ರಿಕೆ 2 ಕಡ್ಡಾಯವಾಗಿ ಪಡೆದಿರಬೇಕು. SC ST ಕ್ಯಾಟಗರಿ 1 55 ಅಂಕಗಳು, GM ಅವರು 60 ಅಂಕಗಳನ್ನು ಗಳಿಸಿರಬೇಕು. ಯಾವುದಕ್ಕೆ? ಸೊ ಇಲ್ಲಿ PE ಟೀಚರ್ಸ್ಗೆ ಇರೋದಿಲ್ಲ, ಸೊ ತಲೆ ಕೆಡಿಸ್ಕೋಬೇಡಿ. ನಂತರ ಇಲ್ಲಿ ಸೇವಾನಿರತ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ನಾನು ಸೇವಾನಿರತ ಅಭ್ಯರ್ಥಿಯಾಗಿದ್ದು NOCಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕಾ? ಸೇವಾನಿರತ ಅಭ್ಯರ್ಥಿಯು ಇದು NOC ಇಂಪಾರ್ಟೆಂಟು. NOC ಆಮೇಲೆ ತಗೋಬೇಕು, ಮುಂಚೆ ತಗೊಳ್ಳಬೇಕಾ ಅನ್ನೋದಕ್ಕೆ. ಸೇವಾನಿರತ ಅಭ್ಯರ್ಥಿ NOCಯನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆಯಾದಲ್ಲಿ ಪರಿಶೀಲನೆ ವೇಳೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವುದು ಕಡ್ಡಾಯ. NOCಯನ್ನು ನೀವು ಈಗಲೇ ತಗೋಬೇಕು ಅಂತ ಏನಿಲ್ಲ, ಸೊ ನೀವು ಸೆಲೆಕ್ಷನ್ ಆದಮೇಲೆ ತಗೋಬೋದು. 30ನೇ ಪ್ರಶ್ನೆ, ನಾನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಕಿಯಾಗಿ ಅಥವಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು 2026ನೇ ಸಾಲಿನಲ್ಲಿ ಮತ್ತೊಮ್ಮೆ GPT ಹುದ್ದೆಗೆ ಅರ್ಜಿ ಸಲ್ಲಿಸುವ ಅವಕಾಶವಿದೆಯೇ? ಸೊ ಈಗ ಬಿಟ್ಟಿರೋ ನೋಟಿಫಿಕೇಶನ್ ಪ್ರಕಾರ 2026ನೇ ಸಾಲಿನ ಮತ್ತೊಮ್ಮೆ GPT ಹುದ್ದೆಗೆ ಅದೇ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಸೊ ಅಂದರೆ ಕೊನೆ ಟೈಮ್ ಅಂದರೆ ಲಾಸ್ಟ್ ಟೈಮ್ ಎಲ್ಲ ಅರ್ಜಿ ಸಲ್ಲಿಸ್ಬೋದಿತ್ತು, ಈ ಟೈಮು ಅರ್ಜಿ ಸಲ್ಲಿಸೋಕ್ಕೆ
ಇಲ್ಲ ಅಂತ ಸೊ ನೋಟಿಫಿಕೇಶನ್ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ. ನಾನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಕಿ ಅಥವಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ್ದು 2020ನೇ ಸಾಲಿನ ಮತ್ತೊಮ್ಮೆ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಹೌದು, GPT ಶಿಕ್ಷಕಿ ಅಂದರೆ ನೀವು ಇರೋ ಕ್ಯಾಡರ್, ಅಂದರೆ ಯಾವ ಕ್ಯಾಡರ್ಗೆ ನೀವು ವರ್ಕ್ ಮಾಡ್ತೀರಾ ಆ ಕ್ಯಾಡರ್ನ ಬಿಟ್ಬಿಟ್ಟು ಬೇರೆ ಯಾವುದಕ್ಕಾದರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹೈಸ್ಕೂಲ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. 32ನೇ ಪ್ರಶ್ನೆ, ನಾನು ಅನುದಾನಿತ ಶಾಲೆಯಲ್ಲಿ ಕಳೆದ 2 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿಯ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಅನುದಾನಿತ ಶಾಲೆ ವರ್ಕ್ ಮಾಡ್ತಾಯಿರೋರು ಇಲ್ಲಿ, ಇದು ಅನುದಾನ ಅಂದರೆ ಏಡೆಡ್ ಬರುತ್ತೆ. ಏಡೆಡ್ ಅವರು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಅಪ್ಲೈಯನ್ನು ಮಾಡ್ಬೋದು. 33, ನಾನು ಇತರೆ ಇಲಾಖೆಯಲ್ಲಿ ಸರ್ಕಾರಿ ಸೇವೆ ಸಲ್ಲಿಸುತ್ತಿದ್ದು NOC ಪಡೆದು ಅರ್ಜಿ ಸಲ್ಲಿಸಬಹುದಾ? ಈಗ NOC ಇಲ್ಲದೆ ಅರ್ಜಿ ಸಲ್ಲಿಸಬಹುದು. ಅಂದರೆ ಇಲ್ಲಿ 1:2 ಮೂಲ ದಾಖಲೆಗಳ ಪರಿಶೀಲನೆ ಅಂದರೆ ವೆರಿಫಿಕೇಷನ್ಗೆ ಬಿಡ್ತಾರಲ್ಲ, ಆವಾಗ ನೀವು NOCಯನ್ನು ತಗೊಂಡು ನೀವು ಇಲ್ಲಿ ಪರಿಶೀಲನೆಗೆ ಹಾಜರಾಗಬೇಕಾಗತ್ತೆ. ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ನೋಡಿ, ಇಲ್ಲಿ ವಿವಾಹಿತ ಮಹಿಳೆಯಾಗಿದ್ದು ತಂದೆಯ ಹೆಸರಿನಿಂದ ಪಡೆದ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಸಲ್ಲಿಸಬಹುದು. ನಮೂನೆಯಲ್ಲಿ ಅಭ್ಯರ್ಥಿ ಹೆಸರು ಸ್ಪಷ್ಟವಾಗಿ ನಮೂದಾಗಿರಬೇಕಾಗುತ್ತೆ. ವಿಶೇಷ ಸೂಚನೆ, ಸದರಿ ಪ್ರಶ್ನೋತ್ತರಗಳು ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಸುತ್ತೋಲೆ, ಆದೇಶ, ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಇಲ್ಲಿಷ್ಟು 34 ಪಾಯಿಂಟ್ಸ್ ಏನಿದೆ, ಇದು ನೋಟಿಫಿಕೇಷನಲ್ಲಿ ಏನೋ ಪಾಯಿಂಟ್ಸ್ಗಳಿದೆ, ಅದನ್ನು ಸಂಕ್ಷಿಪ್ತವಾಗಿ ನಿಮಗೆ ಏನೇನು ಪ್ರಶ್ನೆ ಬರ್ಬೋದು ಅಭ್ಯರ್ಥಿಗಳೇ ಅನ್ನೋದನ್ನು ಒಂದು ಕ್ರೋಢೀಕರಿಸಿ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ಘಟಕ ಈ FAQ ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಅಂತ ಹೇಳ್ತೀವಲ್ಲ, ಸೊ ಇದನ್ನು ಬಿಟ್ಟು ಇದನ್ನು ಕ್ಲಿಯರ್ ಮಾಡಿರ್ತಾರೆ. ಇದರಲ್ಲಿ ಏನಾದರೂ ನೋಟಿಫಿಕೇಷನಲ್ಲಿ ಕಾಲಕಾಲಕ್ಕೆ ಅಲ್ಲಿ ಕೊಟ್ಟಿರ್ತಾರೆ, ನೀವು ಓದ್ಬೋದು. ನೋಟಿಫಿಕೇಷನಲ್ಲಿ ಏನಾದರೂ ಚೇಂಜಸ್ ಆದರೆ ಸೊ ಅದಕ್ಕೆ ನೋಟಿಫಿಕೇಷನಲ್ಲೂ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಫೈನಲ್ ಇರುತ್ತೆ, ಕೆಲವೊಂದು ಚೇಂಜ್ ಆಗ್ಬೋದು. ಓಕೆ, ಸೊ ಇದರಲ್ಲಿ ನಾವು ಕೇಂದ್ರೀಕೃತ ದಾಖಲಾತಿ ಘಟಕ ಇವರು ಹೊರಡಿಸಿರುವ FAQ ಇದನ್ನು ನಾವು ಅಂದರೆ ನೋಟಿಫಿಕೇಷನ್ನ ಆಲ್ಮೋಸ್ಟ್ ನಾವು ಕ್ರೋಢೀಕರಿಸಿ ಇಲ್ಲಿ ಆಲ್ಮೋಸ್ಟ್ ತಿಳ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಿಮಗೆ ಅಂದರೆ ನಿಮ್ಮ ನೋಟಿಫಿಕೇಷನ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ನಾನು ಅದನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು.